ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ. ನಾನು ಗಿರಿಧರ್ BH. ನಾನು ಇಂದು ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಕುರಿತು ಹೇಳಲಿದ್ದೇನೆ. ಹಾಗಾದರೆ ನೋಡೋಣ, ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂದರೆ ಏನು ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಪ್ರಮುಖವಾಗಿ ಯಾವ್ಯಾವ ಬರ್ತವೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಮೊದಲನೇದಾಗಿಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಯ ಅರ್ಥ ನೋಡೋಣ. ಸಾರ್ವಭೌಮ ರಾಷ್ಟ್ರಗಳು ಸರ್ಕಾರಿ ಮಟ್ಟದಲ್ಲಿ ಒಪ್ಪಂದ ಮಾಡಿಕೊಂಡು ಸ್ಥಾಪಿಸುವ ಸಂಘಟನೆಗಳನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಇರ್ತಕ್ಕಂತಹ ಅನೇಕ ರಾಷ್ಟ್ರಗಳು ಸೇರಿ ಅವು ಸರ್ಕಾರ ಮಟ್ಟದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಸಂಘಟನೆಗಳನ್ನು ರಚಿಸಿಕೊಂಡರೆ ಅವುಗಳಿಗೆ ಏನಂತ ಕರಿತೀವಿ ನಾವಿಲ್ಲಿ? ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಕರಿತೀವಿ. ಅವುಗಳಲ್ಲಿ ಮೊದಲನೇದಾಗಿ ನೋಡೋಣ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂತ ಕರಿತೀವಿ. ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯಿತು ನೋಡ್ತಾ ಹೋಗೋಣ. ಇದು 1945 ಡಿಸೆಂಬರ್ 27ರಂದು ಸ್ಥಾಪನೆ ಆಯಿತು. ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಅಮೇರಿಕಾದ ವಾಷಿಂಗ್ಟನ್ DC ಎಲ್ಲಿ? ಅಮೇರಿಕಾದ ವಾಷಿಂಗ್ಟನ್ DC ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯರ ಸಂಖ್ಯೆ ಎಷ್ಟು? ಇದರಲ್ಲಿ ಇರ್ತಕ್ಕಂಥ ಸದಸ್ಯ ದೇಶಗಳ ಸಂಖ್ಯೆ 190 ದೇಶಗಳು. ಹಾಗೂ ಪ್ರಸ್ತುತ ಅಧ್ಯಕ್ಷರು ಯಾರಂದರೆ ಕ್ರಿಸ್ಟಲಿನಾ ಜಾರ್ಜಿವಾ ಅಂತ ಕರಿತೀವಿ. ಅದೇ ರೀತಿ ನೋಡ್ತಾ ಹೋಗೋಣ, ಇಲ್ಲಿ SDR ಅಂತ ಕರಿತೀವಿ. ಅಂದರೆ ವಿಶೇಷ ಸ್ವೀಕಾರ ಹಕ್ಕುಗಳು. SDR ಅಂತಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರಿತೀವಿ. ಇದನ್ನು 1969ರಲ್ಲಿ IMF ಸೃಷ್ಟಿಸಿರುವ ಮೀಸಲು ಕರೆನ್ಸಿ ಆಗಿದೆ. ರಿಸರ್ವ್ ಕರೆನ್ಸಿ ಅಂತ ಕರಿತೀವಿ ಇದಕ್ಕೆ ನಾವು ಏನಂತೀವಿ ಇನ್ನು ಅಂದರೆ SDR ಅನ್ನು ಕಾಗದ ರೂಪದ ಚಿನ್ನ ಎಂದು ಕರೆಯಲಾಗುತ್ತದೆ. ಯಾವುದನ್ನು ಕಾಗದ ರೂಪದ ಚಿನ್ನ ಅಂತ ಕರೀತಾರೆ? ಇಲ್ಲಿ SDR ಅನ್ನು ಕಾಗದ ರೂಪದ ಚಿನ್ನ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇದು ಯಾವಾಗ ಆರಂಭವಾಯಿತು ಅಂತಂದರೆ 1970 ಜನವರಿ 1ರಂದು ಆರಂಭವಾಯಿತು. ಏನು? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ SDR ಅನ್ನು ಮುದ್ರಿಸಿ ಚಲಾಯಿಸುವುದಿಲ್ಲ. ಅಂದರೆ SDR ಅಂದರೆ ಇದು ಯಾವುದೇ ಒಂದು ದೇಶದ ಕರೆನ್ಸಿ ಅಥವಾ ನಾಣ್ಯ ಆಗಿರುವುದಿಲ್ಲ. ಬದಲಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ ತನ್ನ ಲೆಕ್ಕ ಪುಸ್ತಕದಲ್ಲಿ ನಮೂದಿಸುವ ಮೂಲಕ ನೆರವನ್ನು ನೀಡಲಾಗುತ್ತದೆ. ಯಾವ ರೀತಿ ಅಂದರೆ ಯಾವುದೇ ಒಂದು ದೇಶಕ್ಕೆ ಹಣದ ಅವಶ್ಯಕತೆ ಇದೆ ಎಂದುಕೊಳ್ಳೋಣ. ಆವಾಗ ಆ ದೇಶ ಏನು ಮಾಡುತ್ತೆ, ಅಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಅದಕ್ಕೆ ಸಾಲ ಕೊಡುವುದಿಲ್ಲ. ಸಾಲದ ಬದಲಾಗಿ ಏನು ಕೊಡ್ತಾರೆ ಅಂದರೆ ಇಲ್ಲಿ ತನ್ನ ಲೆಕ್ಕ ಪುಸ್ತಕದಲ್ಲಿ ಇಂತಿಷ್ಟು ಹಣದ ನೆರವನ್ನು ಕೊಡಲಾಗಿದೆ ಎಂದು ನಮೂದಿಸುವ ಮೂಲಕ ಒಂದು ಪತ್ರ ಕೊಡಲಾಗುತ್ತದೆ. ಅದಕ್ಕೆ ಏನಂತೀವಿ ಇಲ್ಲಿ? ವಿಶೇಷ ಸ್ವೀಕಾರ ಹಕ್ಕುಗಳು, SDRS ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡೋಣ, 1973ರ ನಂತರ ನಾಣ್ಯಗಳ ಬುಟ್ಟಿಯ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಅಂದರೆ SDR ಅನ್ನು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತದೆ ಅಂದರೆ ನಾಣ್ಯಗಳ ಬುಟ್ಟಿಯ ಆಧಾರದ ಮೇಲೆ. ಅಂದರೆ ಇದಕ್ಕಿಂತ ಮುಂಚೆ SDR ಅನ್ನು ಕೇವಲ ಡಾಲರ್ ರೂಪದಲ್ಲಿ ಮಾತ್ರ ನಿರ್ಧರಿಸಲಾಗುತ್ತಿತ್ತು. ಇವಾಗ ಪ್ರಸ್ತುತ ಏನು ಮಾಡ್ತಾರೆ ಅಂದರೆ ಪ್ರಸ್ತುತ 5 ಕರೆನ್ಸಿಗಳನ್ನು ಬಳಸಲಾಗುತ್ತದೆ SDRನಲ್ಲಿ. ಆ 5 ಕರೆನ್ಸಿಗಳು ಯಾವಂದರೆ ಯೂರೋ, US ಡಾಲರ್, ರೆನ್ಮಿಬ್ಬಿ, ಯೆನ್ ಹಾಗೂ ಪೌಂಡ್ ಅಂತ ಕರಿತೀವಿ. ಅಂದರೆ SDRನ ಮೌಲ್ಯವನ್ನು ಈ 5 ದೇಶದ ಕರೆನ್ಸಿಗಳ ಆಧಾರದಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಕಂಡುಹಿಡಿತಕ್ಕಂತಹ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ, ಇಲ್ಲಿ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ವರ್ಲ್ಡ್ ಬ್ಯಾಂಕ್ನಲ್ಲಿ ಮೊದಲನೇದಾಗಿ ನೋಡೋಣ, IBRD ಮತ್ತು ಸಹವರ್ತಿ ಗುಂಪುಗಳನ್ನು ವಿಶ್ವ ಬ್ಯಾಂಕ್ ಎನ್ನಲಾಗುತ್ತದೆ. ಯಾವುಗಳನ್ನು? IBRD ಮತ್ತು ಸಹವರ್ತಿ ಗುಂಪುಗಳನ್ನು ವಿಶ್ವ ಬ್ಯಾಂಕ್ ಎನ್ನಲಾಗುತ್ತದೆ. ಇಲ್ಲಿ IMF ಮತ್ತು ವಿಶ್ವ ಬ್ಯಾಂಕ್ ಎರಡು ಪೂರಕ ಸಂಸ್ಥೆಗಳಾಗಿವೆ. ಯಾವ್ಯಾವು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವಿಶ್ವ ಬ್ಯಾಂಕ್ಗಳು ಪೂರಕ ಸಂಸ್ಥೆಗಳಾಗಿವೆ. ಇದರಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಎಷ್ಟು? ಸದಸ್ಯ ರಾಷ್ಟ್ರಗಳ ಸಂಖ್ಯೆ 190 ಆಗಿದೆ. ಹಾಗೂ ವರ್ಲ್ಡ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1945 ಡಿಸೆಂಬರ್ನಲ್ಲಿ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಆಯಿತು ವರ್ಲ್ಡ್ ಬ್ಯಾಂಕ್? 1945 ಡಿಸೆಂಬರ್ನಲ್ಲಿ. ಅದೇ ರೀತಿ ನೋಡ್ತಾ ಹೋಗೋಣ, ಇಲ್ಲಿ ವಿಶ್ವ ಬ್ಯಾಂಕಿನ ಸಮೂಹ ಅಂದರೆ ವರ್ಲ್ಡ್ ಬ್ಯಾಂಕ್ನಲ್ಲಿ ಇನ್ನೂ ಯಾವ್ಯಾವ ಒಂದು ಸಮೂಹ ಬರ್ತಾವಂತಕ್ಕಂಥ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ಬೋದು IBRD, IDA, IFC, MIGA, ICSID ಅಂತ ಕರಿತೇವೆ. ಹಾಗಾದರೆ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರಬಹುದು ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, IBRD ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್
ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದನ್ನು ಏನಂತೀವಿ ಅಂದರೆ IMFನ ಸಹೋದರಿ ಸಂಸ್ಥೆ ಅಂತ ಕರಿತೀವಿ. IMFನ ಸಹೋದರಿ ಸಂಸ್ಥೆ ಯಾವುದು? IBRD ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯಿತು? ಸ್ಥಾಪನೆ ಆಗಿದ್ದು 1945 ಡಿಸೆಂಬರ್ 27 ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿಯಲ್ಲಿದೆ. IBRDಯ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಎಲ್ಲಿ? ವಾಷಿಂಗ್ಟನ್ DC. ಇದರ ಪ್ರಮುಖ ಉದ್ದೇಶ ಏನು? IBRDಯ ಪ್ರಮುಖ ಉದ್ದೇಶ ಏನಾಗಿತ್ತು ಆವಾಗ ಸ್ಥಾಪನೆ ಆದಾಗ ಅಂತಂದರೆ, ಯುದ್ಧದಿಂದ ನಾಶವಾಗಿರುವ ಆರ್ಥಿಕ ವ್ಯವಸ್ಥೆಗಳನ್ನು ಪುನರ್ ನಿರ್ಮಾಣ ಮಾಡಿ ಅಭಿವೃದ್ಧಿಪಡಿಸುವುದು. ಅಂದರೆ ಆ ಸಮಯದಲ್ಲಿ ದ್ವಿತೀಯ ಮಹಾಯುದ್ಧ ಸಂಭವಿಸಿತು. ಯುದ್ಧದಿಂದ ನಾಶವಾಗಿರ್ತಕ್ಕಂಥ ದೇಶಗಳಿಗೆ ಏನು ಮಾಡಬೇಕಿಲ್ಲಿ ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದ IBRDಯನ್ನು ಸ್ಥಾಪಿಸಿದರು. ಇಂದು ಬೇರೆ ಬೇರೆ ಎಲ್ಲ ರೀತಿಯಿಂದಲೂ ಸಹ ಹಣಕಾಸಿನ ಸಹಾಯವನ್ನು ಇದು ದೇಶಗಳಿಗೆ ಒದಗಿಸುತ್ತದೆ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. IDA ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ. ಅಂದರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ, ಇದರ ಸ್ಥಾಪನೆ ಆಗಿದ್ದು 1960 1960. ಇದನ್ನು ಏನಂತ ಕರಿತೀವಿ ಅಂದರೆ, ಇದನ್ನು ಮೃದು ಸಾಲದ ಕಿಂಡಿ ಅಂತ ಕರಿತೀವಿ. ಯಾವುದನ್ನು ಮೃದು ಸಾಲದ ಕಿಂಡಿ ಅಂತ ಕರೀತಾರೆ? ಇಲ್ಲಿ IDA ಅನ್ನು ಮೃದು ಸಾಲದ ಕಿಂಡಿ ಎನ್ನಲಾಗುತ್ತದೆ. ಇದರ ಪ್ರಮುಖ ಉದ್ದೇಶ ಏನು ಅಂದರೆ, ಇದು ಎದಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ನೋಡೋಣ. ಇದರ ಉದ್ದೇಶ ಸದಸ್ಯ ರಾಷ್ಟ್ರಗಳಿಗೆ ಮೂಲಭೂತ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಲು ದೀರ್ಘಾವಧಿ ಸಾಲ ನೀಡುವುದು. ಅಂದರೆ ಇದರಲ್ಲಿ ಯಾವ್ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತವೋ ಅವುಗಳ ಮೂಲ ಸೌಲಭ್ಯ ಅಭಿವೃದ್ಧಿಪಡಿಸಲು ಸಾಲ ನೀಡುವ ಉದ್ದೇಶವನ್ನು IDA ಹೊಂದಿದೆ. ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು. ಇಲ್ಲಿ IFC ಅಂತ ಕರಿತೀವಿ. IFC ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಕರಿತೀವಿ. ಇದರಲ್ಲಿ ಮೊದಲನೇದು ನೋಡ್ತಾ ಹೋಗೋಣ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಇದು 1956 ಜುಲೈ 20 ಸ್ಥಾಪನೆ ಆಯಿತು. IFC ಯಾವಾಗ ಸ್ಥಾಪನೆ ಆಯಿತು? 1956 ಜುಲೈ 20. ಇದರ ಕೇಂದ್ರ ಕಚೇರಿಯಲ್ಲಿದೆ ವಾಷಿಂಗ್ಟನ್ DC ಯಲ್ಲಿದೆ. ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಹಾಗೂ ಇದರ ಪ್ರಮುಖ ಉದ್ದೇಶ ಏನು? IFCಯ ಉದ್ದೇಶ ಏನಂತಂದರೆ, ಸದಸ್ಯ ರಾಷ್ಟ್ರಗಳಲ್ಲಿನ ಖಾಸಗಿ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಕೆ ಮಾಡ್ತಕ್ಕಂಥದ್ದು. ಅಂದರೆ ಇದು ಸರ್ಕಾರಿ ಸಂಸ್ಥೆ ಅಲ್ಲ, ಪ್ರೈವೇಟ್ ಇರ್ತಕ್ಕಂಥ ಸಂಸ್ಥೆಗಳಿಗೆ ಏನು ಮಾಡುತ್ತೆ? ಇಲ್ಲಿ ಸಾಲದ ಸೌಲಭ್ಯವನ್ನು ಒದಗಿಸುತ್ತದೆ. ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ MIGA ಅಂತ ಕರಿತೀವಿ. MIGA ಅಂತಂದರೆ ಬಹು ಆಯಾಮ ಹೂಡಿಕೆ ಭರವಸೆ ಸಂಸ್ಥೆ ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯಿತಂದರೆ 1988 ಏಪ್ರಿಲ್ 12 ಸ್ಥಾಪನೆ ಆಯಿತು. ಇದರ ಪ್ರಮುಖ ಉದ್ದೇಶ ಏನಂದರೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ಎದುರಾಗುವ ವಾಣಿಜ್ಯೇತರ ಗಂಡಾಂತರಗಳಿಗೆ ವಿಮಾ ಸೌಲಭ್ಯ ನೀಡುವುದು. ಅಂದರೆ ಯಾವ್ಯಾವ ಹಿಂದುಳಿದ ರಾಷ್ಟ್ರಗಳಿವೆಯೋ ಅಲ್ಲಿ ಎದುರಾಗ್ತಕ್ಕಂಥ ಗಂಡಾಂತರಗಳಿಗೆ ಇನ್ಶೂರೆನ್ಸ್ ನೀಡ್ತಕ್ಕಂಥ ಉದ್ದೇಶವನ್ನು MIGA ಹೊಂದಿದೆ. ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಅಂತ ಕರಿತೀವಿ. ಅಂದರೆ ICSID ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯಿತಂದರೆ 1960 ಸ್ಥಾಪನೆ ಆಯಿತು. ಹಾಗೂ ಇದರ ಪ್ರಮುಖ ಉದ್ದೇಶ ಏನಾಗಿದೆ ಅಂದರೆ, ರಾಷ್ಟ್ರಗಳ ನಡುವೆ ಉದ್ಭವವಾಗುವ ಹೂಡಿಕೆ ವ್ಯಾಜ್ಯಗಳನ್ನು ಪರಿಹರಿಸುವುದು. ಅಂದರೆ ಯಾವುದೇ ರಾಷ್ಟ್ರಗಳ ನಡುವೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಆ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಯಾರು ಮಾಡ್ತಾರೆ? ಇಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಮಾಡುತ್ತದೆ. ನೆಕ್ಸ್ಟ್ ಒನ್ ಪ್ರಮುಖವಾಗಿರ್ತಕ್ಕಂಥದ್ದು ನೋಡೋಣ. ಇಲ್ಲಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಯಾವಾಗ ಸ್ಥಾಪನೆ ಆಯಿತಂದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1966 ಡಿಸೆಂಬರ್ 19. 1966 ಡಿಸೆಂಬರ್ 19 ಸ್ಥಾಪನೆ ಆಯಿತು. ಹಾಗೂ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ನ ಮನಿಲಾದಲ್ಲಿ ಇದೆ. ಎಲ್ಲಿ? ಫಿಲಿಪೈನ್ಸ್ನ ಮನಿಲಾದಲ್ಲಿ ಇದೆ. ಇದರ ಪ್ರಮುಖ ಉದ್ದೇಶವೇನು? ADBಯ ಪ್ರಮುಖ ಉದ್ದೇಶ ಏನಂತಂದರೆ, ಇಂಧನ, ಸಾರಿಗೆ, ಸಂಪರ್ಕ, ಕೈಗಾರಿಕೆ, ಸಾಮಾಜಿಕ ಮೂಲ ಸೌಲಭ್ಯಗಳಿಗೆ ಅಭಿವೃದ್ಧಿಗೆ ಏನು ಮಾಡೋದಿಲ್ಲಿ ಸಾಲವನ್ನು ನೀಡ್ತಕ್ಕಂಥದ್ದು. ಯಾವುದೇ ದೇಶದಲ್ಲಿ ಇಂಧನ, ಸಾರಿಗೆ, ಸಂಪರ್ಕ, ಕೈಗಾರಿಕೆ ಇವುಗಳಿಗೆ ಸಾಲ ನೀಡ್ತಕ್ಕಂಥ ಉದ್ದೇಶವನ್ನು ADB ಹೊಂದಿದೆ. ಪ್ರಸ್ತುತ ADBಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದೆ ಅಂದರೆ 68 ರಾಷ್ಟ್ರಗಳು ಇದರಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿವೆ.
ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ, ವಿಶ್ವ ವ್ಯಾಪಾರ ಸಂಘಟನೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರಿತೀವಿ. ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಯಾವಾಗ ಸ್ಥಾಪನೆ ಆಯ್ತಂದರೆ 1995 ಜನವರಿ 1ರಂದು ಸ್ಥಾಪನೆ ಆಯಿತು. ಇದನ್ನು ನಾವು ಗ್ಯಾಟ್ನ ಬದಲಿ ಸಂಸ್ಥೆ ಅಂತ ಸಹ ಕರಿತೀವಿ. ಯಾವಾಗ ಸ್ಥಾಪನೆ ಆಯಿತು? 1995 ಜನವರಿ 1ರಂದು. ಇದನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿ ಎಂದು ಕರೆಯುತ್ತಾರೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ನಡೀತಕ್ಕಂಥ ಎಲ್ಲ ದೇಶಗಳನ್ನು ಕಾಯ್ತಕ್ಕಂಥ ಕೆಲಸ ಇದು ಮಾಡುತ್ತದೆ. ಅದೇ ರೀತಿ ಇದನ್ನು ಏನಂತೀವಿ ಅಂದರೆ ಗ್ಯಾಟ್ನ ಸಾಂಸ್ಥಿಕ ರೂಪವೇ WTO ಆಗಿದೆ. ಮೊದಲು ಗ್ಯಾಟ್ ಸ್ಥಾಪನೆ ಆಗಿತ್ತು, ಉರುಗ್ವೆ ಸುತ್ತಿನ ಮಾತುಕತೆ ನಂತರ ಏನೈತಿಲ್ಲಿ WTO ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿಯಲ್ಲಿದೆ. ಇದರ ಕೇಂದ್ರ ಕಚೇರಿ ಜಿನಿವಾದಲ್ಲಿ ಇದೆ. ಕೇಂದ್ರ ಕಚೇರಿಯಲ್ಲಿದೆ ಜಿನಿವಾದಲ್ಲಿ. ಹಾಗೂ ಏನಂದರೆ ಸಚಿವರ ಮಟ್ಟದ ಸಮ್ಮೇಳನ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ಸಚಿವರ ಮಟ್ಟದ ಸಮ್ಮೇಳನ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. WTO ಸಚಿವರ ಮಟ್ಟದ ಸಮ್ಮೇಳನ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಹಾಗೂ WTO ಸದಸ್ಯ ರಾಷ್ಟ್ರಗಳೆಷ್ಟಿವೆ ಪ್ರಸ್ತುತ ಅಂದರೆ 164 ಇವೆ. ರೀಸೆಂಟಾಗಿ WTOನ ಸಮ್ಮೇಳನ ಯಾವಾಗ ನಡೆದಿತ್ತು ಅಂದರೆ 12ನೇ ಸಮ್ಮೇಳನ 2020 ನೂರ್ ಸುಲ್ತಾನ್ ಅಂತಕ್ಕಂಥ ಪ್ರದೇಶ ಕಜಕಿಸ್ತಾನ್ ದೇಶದಲ್ಲಿ ನಡೆದಿತ್ತು. ಎಷ್ಟನೇ ಸಮ್ಮೇಳನ? 12ನೆಯ ಸಮ್ಮೇಳನ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ನೋಡೋಣ, ಇಲ್ಲಿ ಬಹುಪಕ್ಷೀಯ ಒಪ್ಪಂದಗಳು ಅಂತ ಕರಿತೀವಿ. ಈ ಬಹುಪಕ್ಷೀಯ ಒಪ್ಪಂದಗಳಲ್ಲಿ ಮೊದಲನೇದಾಗಿಲ್ಲಿ ಸುಂಕಗಳ ಮತ್ತು ವ್ಯಾಪಾರ ಮೇಲಿನ ಸಾಮಾನ್ಯ ಒಪ್ಪಂದ ಅಂದರೆ ಗ್ಯಾಟ್ ಅಂತ ಕರಿತೀವಿ. ಈ ಗ್ಯಾಟ್ ಎನ್ನುವುದು 1948ರಲ್ಲಿ ಸ್ಥಾಪನೆ ಆಗಿತ್ತು. ಯಾವಾಗ? 1948ರಲ್ಲಿ. ಇದು ಉರುಗ್ವೆ ಸುತ್ತಿನ ಮಾತುಕತೆಯ ಫಲವಾಗಿ WTO ಅಸ್ತಿತ್ವಕ್ಕೆ ಬಂತು. WTO ಯಾವಾಗ ಅಸ್ತಿತ್ವಕ್ಕೆ ಬಂತು? 1995 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ, ಗ್ಯಾಟ್ಸ್ ಅಂತ ಕರಿತೀವಿ. ಅಂದರೆ ಸೇವಾ ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಕರಿತೀವಿ. ಇದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಬ್ಯಾಂಕಿಂಗ್, ವಿಮೆ, ನೌಕಾಯಾನ, ಸಾರಿಗೆ ಸಂಪರ್ಕ, ಆರೋಗ್ಯ, ಶಿಕ್ಷಣ, ಪತ್ರಿಕಾ ರಂಗ ಮುಂತಾದ ಕ್ಷೇತ್ರಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಅವಕಾಶವನ್ನು ಕಲ್ಪಿಸೋದಕ್ಕೆ ನಂತರ ಇಲ್ಲಿ ಗ್ಯಾಟ್ಸ್ ಅಂತ ಕರಿತೀವಿ. ಅಂದರೆ ಗ್ಯಾಟ್ಸ್ನಲ್ಲಿ ಇವೆಲ್ಲ ಬರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ ಇವು. ನೆಕ್ಸ್ಟ್ ಒನ್ ಟ್ರಿಪ್ಸ್ ಅಂತ ಕರಿತೀವಿ. ಅಂದರೆ ವ್ಯಾಪಾರ ಸಂಬಂಧಿ ಬೌದ್ಧಿಕ ಆಸ್ತಿ ಹಕ್ಕುಗಳ ಮೇಲಿನ ಸಾಮಾನ್ಯ ಒಪ್ಪಂದ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಇದು ವಿಶ್ವದಾದ್ಯಂತ ಏಕರೂಪದ ಪೇಟೆಂಟ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತದೆ. ಪೇಟೆಂಟ್ ಅಂದರೆ ಏನು ಅಂತಂದರೆ ಸನ್ನದ್ದು ಅಂತ ಕರಿತೀವಿ. ಸನ್ನದ್ದು ಅಂತಂದರೆ ಏನು? ಇವಾಗ ನೋಡ್ತಾ ಹೋಗೋಣ. ಯಾವುದೇ ಸಂಶೋಧಕ ಕಂಡುಹಿಡಿದ ಸಂಶೋಧನೆ ಅಥವಾ ವಸ್ತು ಆತನ ಬೌದ್ಧಿಕ ಆಸ್ತಿ ಎನಿಸುತ್ತದೆ. ಅಂದರೆ ಯಾವ ವ್ಯಕ್ತಿ ಒಂದು ವಸ್ತುವನ್ನು ಕಂಡುಹಿಡಿದಿದ್ದಾನೆ ಅಂದರೆ ಅದು ಅವನ ಆಸ್ತಿ, ಅವನ ಹಕ್ಕು ಆಗುತ್ತದೆ. ಅದನ್ನು ಯಾರೂ ನಕಲು ಮಾಡುವ ಹಾಗಿಲ್ಲ. ಮತ್ತೊಬ್ಬರು ನಕಲು ಮಾಡಿದರೂ ಸಹ ಅವರ ಅನುಮತಿಯ ಮೇರೆಗೆ ಮಾತ್ರ ಮಾಡಬಹುದು ಹೊರತು ಹಾಗೆ ನಕಲು ಮಾಡಲು ಸಾಧ್ಯ ಇರುವುದಿಲ್ಲ. ಇದಕ್ಕೇನಂತೀವಿ ನಾವಿಲ್ಲಿ ಪೇಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಇವಾಗ ಟ್ರಿಮ್ಸ್ ಅಂತ ಕರಿತೀವಿ. ಟ್ರಿಮ್ಸ್ ಅಂದರೆ ವ್ಯಾಪಾರ ಸಂಬಂಧಿ ಬಂಡವಾಳ ಹೂಡಿಕೆ ಕ್ರಮಗಳು. ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಅಂತ ಕರಿತೀವಿ. ಇದಕ್ಕೆ ಟ್ರಿಮ್ಸ್ ಅಂತಲೂ ಕರಿತೀವಿ. ಇದು ಏನಾಗಿದೆ ಅಂದರೆ ಒಂದು ಹೂಡಿಕೆಗೆ ಸಂಬಂಧಿಸಿದ ಒಪ್ಪಂದವಾಗಿದೆ. ಅದೇ ರೀತಿ ಇದರ ಪ್ರಮುಖ ಉದ್ದೇಶ ಏನು? ಪ್ರಮುಖ ಉದ್ದೇಶ ಏನಂತಂದರೆ ಬಂಡವಾಳ ಹೂಡಿಕೆ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಅಂದರೆ ಯಾವುದೇ ದೇಶದಲ್ಲಿ ಒಂದು ದೇಶ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುತ್ತೆ ಅಂದ್ಕೊಳ್ಳಿ, ಅದರ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕುವುದಕ್ಕೆ ಟ್ರಿಮ್ಸ್ ಸಂಬಂಧಪಟ್ಟಿದೆ. ಇದು ಅಂತಾರಾಷ್ಟ್ರೀಯ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋ. ಹಾಗೂ ಇನ್ನೂ ಉಳಿದ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಪಾರ್ಟ್ 2ನಲ್ಲಿ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.